ಬೋರ್ಡ್ ಕೆಜಿನಾರ್ಕ ರಾಜ ಅಂತಿರೋ ಬೋರ್ಡು ಮುಂಬೈ ಒಳಗೆ ಮಾಡಿಸಿರೋದು. 3ನೇ ತಾರೀಕು ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಗಣಪತಿ ವಿಸರ್ಜನೆ ಇರುತ್ತೆ. ಬ್ರದರ್, ಇದು ದಾವಣಗೆರೆ ತರಸ್ತಿಗೆ 1,30,30,000 ಆಯ್ತು. ಪುಣೆದು ಒಂದು ಸೌಂಡ್ ಮಾತಾಡಿದ್ವಿ, ಇಲ್ಲಿ ಲೋಕಲ್ ಒಂದು ಮಾತಾಡಿದ್ವಿ. 2 DJ ಹಾಕ್ಸ್ಬೇಕಂತ. ಇದು ಹೆಣ್ಮಕ್ಳಿಗೆ ಒಂದು DJ, ಮಹಿಳೆಯರಿಗೆ, ನಮ್ಮ ಹುಡುಗರಿಗೆ ಒಂದು DJ ಹಾಕ್ಸ್ಬೇಕಂತ ಮಾತಾಡಿದ್ವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು KTJ ನಗರಕ್ಕೆ ರಾಜ ಗಣಪತಿ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀನಿ. ಸೊ ಇವರು ಮೆಸೇಜ್ ಹಾಕಿದ್ರು ವಿಡಿಯೋ ಮಾಡಿ ಅಂತ ನಮ್ಮ ಗಣಪತಿದ್ದು ಅಂತ. ಸೊ ಇಲ್ಲಿಗೆ ಬಂದಿದ್ದೀನಿ. ಸ್ವಲ್ಪ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ, ನಾನು ಹುಷಾರಿದ್ದಕ್ಕೆ ಅದರಲ್ಲೂ ಸಹ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ನಾನು. ಇದು ಎಂಟ್ರೆನ್ಸ್ ಇದು. ನಮಸ್ತೆ, ನಮ್ಮ ಹೆಸರು ಆಕಾಶ್ ಅಂತ. KTJ ನಗರ 11ನೇ ಕ್ರಾಸ್ ಸೆಕೆಂಡ್ ಮೇನು ನಾವಿಂದ ಮಾತಾಡೋದು. ಶ್ರೀ ಭುವನೇಶ್ವರ ಯುವಕರ ಸಂಘ KTJ ನಗರ ರಾಜ ಅಂತ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ದೊಡ್ಡ ಗಣೇಶ ತಂದು ಮಾಡ್ತೀವಿ. ಪ್ರತಿ ವರ್ಷವೂ ಇದೇ ಥರ ಗ್ರ್ಯಾಂಡಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಕೆಲವೊಂದು ಪ್ರೋಗ್ರಾಮ್ಗಳು ಇಟ್ಕೊಂಡಿದ್ವಿ. ನಿನ್ನೆ ದೀಪೋತ್ಸವ ಕಾರ್ಯಕ್ರಮ ಇತ್ತು, ಅದು ಕಾರ್ಯಕ್ರಮ ನಿನ್ನೆ ಮುಗೀತು. ಈಗ ಮುಂದಿನ ಶನಿವಾರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಐತಿ. ಮಧ್ಯಾಹ್ನ 12ವರೆಗೆ ಸುಮಾರು ಒಂದು 4,000 ರಿಂದ 5,000 ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಅದೇ ರೀತಿಯಾಗಿ 3ನೇ ತಾರೀಕು ವಿಸರ್ಜನಾ ಮೆರವಣಿಗೆ ಐತಿ. ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡ್ಬೇಕಂತೇಳಿ ಜಾನಪದ ಕಲಾ ತಂಡಗಳನ್ನು ಕರೆಸ್ಬೇಕು, ಮತ್ತು ಪುಣೆಯಿಂದ DJ ತರಿಸ್ಬೇಕಂತೇಳಿ ಎಲ್ಲ ಹುಡುಗರೆಲ್ಲ ಮಾತಾಡಿ ಫಿಕ್ಸ್ ಆಗಿದ್ದೀವಿ. ಮತ್ತು ಇದು ಬೆಂಗಳೂರಿಂದ ಮಾಡಿಸಿರೋದು ಗಣೇಶ. ಪ್ರತಿ ವರ್ಷವೂ ಈ KTJ ನಗರದೊಳಗೆ ನಮ್ಮದೇ ದೊಡ್ಡ ಗಣಪತಿ, ನಾವೇ ದೊಡ್ಡ ಗಣಪತಿ ತರೋದು. ಸ್ಟೋನ್ ವರ್ಕ್ ಆಗಿರ್ಬೋದು, ಇವೆಲ್ಲ ಬೆಂಗಳೂರಾಗೆ ಮಾಡಿಸೋದು. ಈ ಬೋರ್ಡ್ KTJ ನಗರ ರಾಜ ಅಂತಿರೋ ಬೋರ್ಡು ಮುಂಬೈ ಒಳಗೆ ಮಾಡಿಸಿರೋದು. ನಮ್ಮ ಹುಡುಗರು ಪ್ರತಿ ವರ್ಷ ಮುಂಬೈ, ಬೆಂಗಳೂರು ಅಲ್ಲೆಲ್ಲ ಸರ್ಚ್ ಮಾಡಿ ಹುಡುಕ್ಯಾಡಿ 1 ತಿಂಗಳು 2 ತಿಂಗಳು ಮುಂಚಿಂದನೇ ಫೋಟೋನೆಲ್ಲ ಹುಡುಕಿ ಸೆಲೆಕ್ಟ್ ಮಾಡಿ ಗಣಪತಿನ ಆರ್ಡರ್ ಕೊಟ್ಟು ಮಾಡಿಸ್ತಿದ್ದಾರೆ. ಎಲ್ಲರೂ ಬಂದು ಗಣಪತಿ ನೋಡ್ಬೇಕಾಗಿ ವಿನಂತಿ. ಇನ್ನೂ ಗಣೇಶ ಇರ್ತೈತಿ, 3ನೇ ತಾರೀಕುವರೆಗೂ ಇರ್ತೈತೆ ಗಣಪತಿ. 3ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ವಿಸರ್ಜನಾ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಶಿವಪ್ ಸರ್ಕಲಿಂದ ಬಂದು ಹಿಂಗೆ ಹರಿಹರ ಹೊಳೆಯಲ್ಲಿ ವಿಸರ್ಜನೆ ಇಟ್ಕೊಂಡಿದ್ದೀವಿ. ಅದು ಬೋರ್ಡ್ ಅಂತ ಹೇಳಿದ್ರಲ್ಲ, ಅದು ಬೋರ್ಡ್ ಏನು ಇಲ್ಲಿ ಮಾಡಿಸಿದ ಅಲ್ವಾ? ಮುಂಬೈಯಲ್ಲಿ ಮಾಡಿಸಿದ್ದು. ಅದು ಬೋರ್ಡ್ ಮುಂಬೈಲಿ ಮಾಡಿಸಿದ. ಏನು ಬೋರ್ಡ್ ಅದು? ಅದು KTJ ನಗರ ರಾಜ ಅಂತ ಕೈಯಾಗಿರೋ ರುದ್ರಾಕ್ಷಿ ಮಣಿ ಮತ್ತು ಅವನ್ನೆಲ್ಲ ಆರ್ಡರ್ ಕೊಟ್ಬಿಟ್ಟು ಆನ್ಲೈನ್ ಒಳಗೆ ಮುಂಬೈ ಒಳಗೆ ಮಾಡಿಸಿರೋದು. ಲೋಕಲಲ್ಲೂ ಮಾಡಲ್ವಾ? ಲೋಕಲ್ ಎಲ್ಲಿ ಮಾಡಲ್ಲ. ಲೋಕಲ್ ಮಾಡ್ತಾರೆ, ಕೆಲವು ಜನ ಈಗ ಮಾಡಿಸಿದ್ದಾರೆ. ಅಷ್ಟೊಂದೇನು ಬಂದಿಲ್ಲ. ಅದು ಇದನ್ನು ನಾವು ಆರ್ಡರ್ ಕೊಟ್ಟು ಕೊರಿಯರ್ ಒಳಗೆ ತರಿಸಿರೋದು, ಪಾರ್ಸಲ್ ಮುಂಬೈ ಒಳಗೆ ಹೇಳಿ ಮಾಡಿಸಿರೋದು. ಮುಂಬೈ ಒಳಗೆ ಏನು ದೊಡ್ಡ ದೊಡ್ಡ ಗಣೇಶಗಳಿಗೆ ಮಾಡ್ತಾರಲ್ಲ, ಅವ್ರ ಹತ್ರನೇ ಹೇಳಿ ಸ್ಟೋನ್ ವರ್ಕ್ ಆಗಿರ್ಬೋದು, ಆ KTJ ನಗರ ರಾಜನದಾಗಿರ್ಬೋದು, ಕೆಲವೊಂದು ವರ್ಕ್ ಎಲ್ಲ ಅದು ಅಲ್ಲೇ ಹೇಳಿ ಮಾಡಿಸಿರೋದು. ಅದೆಲ್ಲ ಗಣಪತಿ ಬೆಂಗಳೂರಲ್ಲಿ ಮಾಡಿಸಿದ. ಗಣಪತಿ ಬೆಂಗಳೂರು ಶ್ರೀ ವೆಂಕಟೇಶ್ವರ. ಸ್ಟೋನ್ ವರ್ಕ್ ಅಲ್ಲೇ ಬೆಂಗಳೂರಲ್ಲೇ ಮಾಡಿದ್ದ. ಸ್ಟೋನ್ ವರ್ಕ್ ಬೆಂಗಳೂರಲ್ಲೇ ಮಾಡಿಸಿರೋದು. ನಿಂತ್ಕೊಂಡಿದ್ದು ಹೇಳಿ ಸ್ಟೋನ್ ವರ್ಕ್ ಮಾಡಿಸಿರೋದು. ಮುಂಬೈಯವರು ಈ ಲಾಲ್ಬಾಗ್ ರಾಜ, ಚಿಂತಾಮಣಿ ಅಂತ ಗಣೇಶಗಳಿಗೆಲ್ಲ ವರ್ಕ್ ಮಾಡ್ತಾರೆ ಅವ್ರು, ಮುಂಬೈನವರು. ಅವರು ಅಲ್ಲಿ ವರ್ಕ್ ಮಾಡ್ತಾರೆ, ಅವ್ರ ಕೈಯಲ್ಲೇ ಮಾಡಿಸಿರೋದು. ಅದು ಹೇಳಿ ಗಣಪತಿ ಎಷ್ಟು ಅಡಿ ಇದೆ ಬ್ರದರ್? ಇದು ಗಣಪತಿ 16 ಅಡಿ ಇದೆ. ಈ ನಮ್ಮ ಏರಿಯಾ ಸುತ್ತಮುತ್ತ ಭಾಗದಲ್ಲಿ ನಾವೇ ದೊಡ್ಡ ಗಣೇಶ ತರೋದು, ಮತ್ತು ಹೊರಗಡೆಯಿಂದ ತರಿಸೋದು ನಾವು ಒಬ್ಬರೇ. ದೊಡ್ಡ ಗಣೇಶ ಇದೆ, ಸುಮಾರು 16 ಅಡಿ ಇದೆ. 16 ಅಡಿ ಇದೆ. ಇದು ಎಷ್ಟು ಕಾಸ್ಟ್ ಆಯ್ತು ನಿಮಗೆ ಬ್ರದರ್? ಇದು ದಾವಣಗೆರೆ ತರಿಸೋತ್ತಿಗೆ 1,30,30,000 ಆಯಿತು. ಇದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ 1,30,30,000 ಆಯಿತು. DJ ತರಿಸ್ತಿದ್ದೀರಾ? ಹೌದು ಬ್ರದರ್, ತರಿಸ್ತಿದ್ವಿ. ಪುಣೆದು ಒಂದು ಸೌಂಡ್ ಮಾತಾಡಿದ್ವಿ, ಇಲ್ಲಿ ಲೋಕಲ್ ಒಂದು ಮಾತಾಡಿದ್ವಿ. 2 DJ ಹಾಕ್ಸ್ಬೇಕಂತ. ಇದು ಹೆಣ್ಮಕ್ಳಿಗೆ ಒಂದು DJ, ಮಹಿಳೆಯರಿಗೆ, ನಮ್ಮ ಹುಡುಗರಿಗೆ ಒಂದು DJ ಹಾಕ್ಸ್ಬೇಕಂತ ಮಾತಾಡಿದ್ವಿ. ಟೋಟಲ್ 2 DJ ತರಿಸಿದ? 2 DJ. ಒಂದು ಲೋಕಲ್, ಇನ್ನೊಂದು ಪುಣೆ. ಅದು ಯಾವ್ದಂತ ಗೊತ್ತಿಲ್ಲ. ಇದು ಇಲ್ಲ, ಮಾತಾಡ್ತಿದ್ದೀವಿ. ಒಂದು 2-3 ನೋಡಿದ್ದೀವಿ. ರೇಟ್ ಒಳಗೆ ಇದಾಗ್ತೈತಿ, ಮಾತಾಡಿ ಯಾವ್ದಂತ ಫಿಕ್ಸ್ ಮಾಡಿ ಹೇಳ್ತೀವಿ. ಎಷ್ಟು ವರ್ಷದಿಂದ ಗಣಪತಿ ಇಡ್ತಿರೋದು ನೀವು? ಬ್ರದರ್, ವರ್ಷ ನೆನಪಿಲ್ಲ. ನಾವು ಸಣ್ಣರಿದ್ದಾಗಿಂದನೂ ದೊಡ್ಡವ್ರು ಮಾಡ್ಕೊಂಡು ಬರ್ತಿದ್ರು. ಅವ್ರು ಬಿಟ್ಟ ಮೇಲೆ ಅವ್ರು ಏನು ಮಾಡ್ತಿದ್ರು ಅದೇ ರೀತಿಯಾಗಿ ಗ್ರ್ಯಾಂಡಾಗಿ ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಮುಂಚೆ ಎಲ್ಲ ಭಕ್ತ ಪ್ರಹ್ಲಾದ ನಾಟಕ ಮಾಡ್ತಿದ್ರು, ಭಕ್ತ ಮಾರ್ಕಂಡಯ್ಯ, ಈ ಥರ ಡೈನೋಸರು, ಪ್ರತಿಯೊಂದು ಒಂದೊಂದು ವರ್ಷ ಒಂದೊಂದು ಥರ ಹೊಸ ಹೊಸ ಕಾನ್ಸೆಪ್ಟ್ ಮಾಡ್ತಿದ್ರು. ನಾವು ಒಂದು 2-3 ವರ್ಷ ಮಾಡಿದ್ವಿ. ಈಗ ಜಾಗ ಆಗ್ಲಾರ್ದಕ್ಕೆ ರೋಡಿನ ಪರ್ಮಿಷನ್ ಎಲ್ಲ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ದೊಡ್ಡ ಗಣೇಶ ಥರ ಅಂತೇಳಿ ಈ ಟೈಪ್ ದೊಡ್ಡ ಗಣೇಶ ತಂದು ಮಾಡ್ತೀವಿ ನಾವು. ಟೋಟಲ್ ಎಷ್ಟು ದಿನ ಇಡೋದು ನೀವು ಗಣಪತಿನ? ಟೋಟಲ್ 27 ದಿವಸ. 27 ದಿವಸ. 27 ದಿವಸ.
27ನೇ ದಿನ ಯಾವತ್ತು ಬರುತ್ತೆ ಅದು? ಬ್ರದರ್ 3ನೇ ತಾರೀಕು. 3ನೇ ತಾರೀಕು ಅವತ್ತ ಗಣಪತಿ ವಿಸರ್ಜನೆ? ಅವತ್ತೇ ಗಣಪತಿ 28 ಸೆಪ್ಟೆಂಬರು ಇದೇ ತಿಂಗಳು ಶನಿವಾರ ಮಧ್ಯಾಹ್ನ 12:30ಕ್ಕೆ ಅನ್ನ ಸಂತರ್ಪಣೆ ಇದೆ. ದಾವಣಗೆರೆಗಿರ್ತಕ್ಕಂಥ ಎಲ್ಲ ಜನತೆಯೂ ಬಂದು ಗಣೇಶನ ನೋಡಿ ಪ್ರಸಾದ ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ 3ನೇ ತಾರೀಕು ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಗಣಪತಿ ವಿಸರ್ಜನೆ ಇರುತ್ತೆ. ತುಂಬ ಥರದ್ದು ಡಿಫ್ರೆಂಟಾಗಿ ಏನಾರ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ, ಅದನ್ನು ರಿಲೀವ್ ಮಾಡಲ್ಲ, ಅವತ್ತು ಮಾಡಿ ತೋರಿಸ್ತೀವಿ. ದಾವಣಗೆರೆ ಎಲ್ಲ ಜನತೆಯೂ ಬಂದು ನೋಡಬೇಕಾಗಿ ವಿಸರ್ಜನೆ ವಿನಂತಿ. ಮತ್ತು ಹಾಗೆ ಪುಣೆಯಿಂದ ಸೌಂಡ್ ತರಿಸ್ತಿದ್ದೀವಿ, ಅದನ್ನು ಬಂದು ನೋಡಬೇಕಾಗಿ ಎಲ್ಲರಿಗೂ ವಿನಂತಿ ಮಾಡ್ತೀವಿ. ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.